ನಿಮ್ಮ ಒಂದು ಪ್ರಾರಂಭದ ದಿನಗಳಲ್ಲಿ ವಿಷ್ಣು ಸರ್ ಜೊತೆನೂ ಕೂಡ ಒಡನಾಟ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ವಿಷ್ಣುವರ್ಧನ್ ಅವರು ನನ್ನ ಮಾನಸಿಕ ಗುರು, ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನ್ ಇವನು ಸಿನಿಮಾ ಬಗ್ಗೆ ಹೇಳ್ತಾನೆ, ಸಿನಿಮಾ ಹೀರೋಗಳ ಬಗ್ಗೆ ಹೇಳ್ತಾನೆ ಅಂತ ಅನ್ಕೋಬಹುದು. ಬಟ್ ಒಬ್ಬೊಬ್ರಿಗೆ ಒಂದೊಂದ್ ಕಡೆಯಿಂದ ಪ್ರೇರಣೆ ಆಗಿರುತ್ತೆ, ಆಯ್ತಲ್ಲ. ಸೊ ಹಾಗಾಗಿ ಈ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ನಾಯಕ ನಟರು, ಒಂದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾ ರಂಗದಲ್ಲಿ. ಯಾಕಂದ್ರೆ ಸಿನಿಮಾ ಅನ್ನೋದೊಂದು ಒಂದು ಆಕರ್ಷಣೀಯವಾದಂತ ಮಾಧ್ಯಮ. ಅದು ಕೂಡ ಕನ್ನಡ ಕಲೆ ಸಾಹಿತ್ಯ ಅಂತ ಬಂದಾಗ ಅದು ಕೂಡ ಒಂದು ಕಲೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಆ ಕಲಾವಿದರು ಎಷ್ಟೋ ಜನರ ಮನಸ್ಸುಗಳನ್ನ ಹಿಡಿದಿಟ್ಕೊಂಡಿರ್ತಾರೆ. ಅಂತವರಲ್ಲಿ ರಾಜ್ಕುಮಾರ್ ಅವರು ಒಬ್ರು, ವಿಷ್ಣುವರ್ಧನ್ ಅವರು ಒಬ್ರು. ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಇಷ್ಟ, ವಿಷ್ಣುವರ್ಧನ್ ಅವರು ಇಷ್ಟ, ಶಂಕರ್ನಾಗೂ ಇಷ್ಟ, ಅಂಬರೀಷ್ ಇಷ್ಟ, ಎಲ್ಲಾರು ಇಷ್ಟ. ಆದ್ರೆ ವಿಷ್ಣುವರ್ಧನ್ ಸ್ವಲ್ಪ ಅವರು ತುಂಬಾ ಇಷ್ಟ. ಅವ್ರು ನನ್ನ ಪ್ರಾಣ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಅವರಿಂದ ಪಡೆದ ಒಂದು ಕೆಲವೊಂದು ಸಲಹೆ ಏನಿರ್ಬೋದು ಸರ್? ಅವರಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀನಿ ಸಲಹೆಗಳನ್ನ ಸಿನಿಮಾಗಳ ಮುಖಾಂತರ. ಆಮೇಲೆ ಅವ್ರದ್ದೊಂದು ಬರಹ ಬರುತ್ತಿತ್ತು, ವಿಷ್ಣುವರ್ಧನ್ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಿತ್ತು ಆವಾಗ 90ರ ದಶಕದಲ್ಲಿ. ವಿಷ್ಣುವರ್ಧನ್ ಅಂತ ಹೇಳಿ ಬರ್ತಿತ್ತು ಪ್ರಾರಂಭದಲ್ಲಿ. ಅದರಲ್ಲಿ ಜೀವನ ಚಕ್ರ ಅಂತ ಹೇಳಿ ಒಂದು ಇದು ಬರೋದು, ಕಾಲಂ ಬರೋದು ಆ ಪುಸ್ತಕದಲ್ಲಿ. ಅದ್ರಲ್ಲಿ ಅವರ ಪ್ರತಿ ವಿಚಾರಗಳು ಅದ್ರಲ್ಲಿ ಹೇಳೋರು. ಜೀವನ ಅಂದ್ರೆ ಏನು, ಸಂಬಂಧಗಳ ಬಗ್ಗೆ, ಜೀವನದ ಬಗ್ಗೆ, ಸಂಸಾರದ ಬಗ್ಗೆ, ನಾಡು ಬಗ್ಗೆ, ನಾಡಿನ ಬಗ್ಗೆ, ನುಡಿ ಬಗ್ಗೆ, ಇದ್ರ ಬಗ್ಗೆ ಹೇಳ್ತಾ ಬರೋರು ಪ್ರತಿ ಎಡಿಷನ್ ಅಲ್ಲಿ. ಅದನ್ನ ಮಿಸ್ ಮಾಡಿದ್ರೆ ಓದ್ತಿದ್ದೆ. ಅದಷ್ಟು ಪುಸ್ತಕಗಳು ನನ್ನ ಮನೆಯಲ್ಲಿ ಇತ್ತು. ಅದೇ ಮನೆ ಬದಲಾವಣೆ ಮಾಡೋಕೆ ಎಲ್ಲ ಹೊರಟೋಯ್ತು. ಅದರಿಂದ ಪ್ರೇರಣೆ ಆದೆ. ಅದ ನಂತರದ ದಿನಗಳಲ್ಲಿ ನನ್ನ ಬಾಲ್ಯದ ದಿನಗಳದು. ತದನಂತರ ಅಂಬೇಡ್ಕರ್ ಅವರು, ಬುದ್ಧ ಬಸವ, ಕುವೆಂಪುರವರು, ಅವರ ವಿಚಾರಗಳು ಗೊತ್ತಾಗ್ತಾ ಅವರೆಲ್ಲ ಆದರ್ಶನೀಯ ಪುರುಷರ ಒಂದು ವಿಚಾರಗಳನ್ನ ಇಟ್ಟು ಸಂಘಟನೆಯನ್ನ ಇನ್ನೊಂದಷ್ಟು ಗಟ್ಟಿಯಾಗಿ ಬೆಳೆಸೋದಕ್ಕೆ ಆಯ್ತು. ಅದು ಮೂಲತಃ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನನ್ನ ವೈಯಕ್ತಿಕವಾಗಿ. ನೀವ್ ಯಾವ ಇಸ್ವಿಯಲ್ಲಿ ಸರ್ ನೀವು ಸ್ಟಾರ್ಟ್ ಮಾಡಿದ್ದು ಹೋರಾಟ, ಕನ್ನಡ ಹೋರಾಟ ಅಂತ? ಕನ್ನಡ ಹೋರಾಟ ಪ್ರಾರಂಭ ಮಾಡಿದ್ದು 93. ಯಾವ್ದು ಮೊದಲು ಅಲ್ಲಿ ಪ್ರಾರಂಭ ಮಾಡಿದ್ದು? ಅಲ್ಲಿ ಮೊದಲು ಸಣ್ಣದಾಗೆ ಪ್ರಾರಂಭ ಮಾಡಿದೆ. ಅವಾಗೆಲ್ಲ ನಮ್ಗೆಲ್ಲ ಹೇಳ್ಬೇಕಂದ್ರೆ ನಮ್ಗೆ ಆ ಕಾಲದಲ್ಲಿ ಯಾರು ಅಂತ ಮಾರ್ಗದರ್ಶಕರು ಯಾರು ಇಲ್ಲ ನಮ್ಗೆ, ಆಯ್ತಲ್ಲ. ನಮ್ಮ ಹಳ್ಳಿ ಅವಾಗ ತುಂಬಾ ಚಿಕ್ಕ ಹಳ್ಳಿ ನಮ್ದು, ಅತ್ತಿಬೆಲೆ, ತಮಿಳ್ನಾಡು ಕರ್ನಾಟಕ ಗಡಿ ಭಾಗ. ಅದು ತುಂಬಾ ಚಿಕ್ಕ ಹಳ್ಳಿ. ನಮ್ಗೆ ಯಾರು ಮಾರ್ಗದರ್ಶಕರು ಇಲ್ಲ. ನೀವು ಮುಂದೆ ನಡೀರಿ, ನಾವ್ ಹಿಂದೆ ಇರ್ತೀವಿ ಅನ್ನೋರು ಏನು ಇಲ್ಲ. ನಾವೇ 4-5 ಜನ ಸ್ನೇಹಿತರೆಲ್ಲ ಸೇರ್ಕೊಂಡು ಅಲ್ಲಿ ಎಲ್ಲರೂ ಸೇರಿ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಅವಾಗ 4-5 ಜನ ಸೇರ್ಕೊಂಡು ಪ್ರಾರಂಭ ಮಾಡಿದ್ವಿ. ಅದಿವತ್ತು 26 ಜಿಲ್ಲೆಗಳಿಗೆ ವಿಸ್ತಾರಗೊಂಡಿದೆ. ಇವತ್ತು 26 ಜಿಲ್ಲೆಗಳಲ್ಲೂ ಕೂಡ ಇದೆ. ಮತ್ತೆ ಹೊರ ರಾಜ್ಯದಲ್ಲೂ ಕೂಡ ನಮ್ಮ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಹೊರ ದೇಶದಲ್ಲೂ ನಮ್ಮ ಸಂಘಟನೆ ಕಾರ್ಯಕರ್ತರು ಇದ್ದಾರೆ. ಇಂಡೋನೇಷ್ಯಾದಲ್ಲೂ ಕೂಡ ನಮ್ಮ ಸಂಘಟನೆ. ನೀವ್ ಯಾತಕ್ಕಾಗಿ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸರ್ ನೀವು? ಕನ್ನಡ ಸ್ನೇಹಿತರೆ, ಈಗಾಗಲೇ ನಿಮ್ಮ ಎಲ್ರಿಗೂ ವಿಷಯನ ಮುಟ್ಟಿಸಿದ್ದೀನಿ. ಫೆಬ್ರವರಿ 4 ಕನ್ನಡಿಗರ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಕ್ಕಂಥ ದಿನ. ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ 30ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಾಭಿಮಾನಿ ಕನ್ನಡಿಗರ ಬೃಹತ್ ಸಮಾವೇಶವನ್ನ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಹೇಳಿದ್ದೀನಿ. ಶಿಕ್ಷಣದಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ, ಖಾಸಗಿಯಲ್ಲಿ ಕನ್ನಡ, ಉದ್ಯೋಗದಲ್ಲಿ ಕನ್ನಡ ಅನ್ನೋ ಒಂದು ವಿಚಾರ ಸರ್ಕಾರಕ್ಕೆ ಮನದಟ್ಟು ಮಾಡ್ತಕ್ಕಂತ ಒಂದು ಸಂದರ್ಭ. ಈ ಒಂದು ಸಂದರ್ಭಕ್ಕೆ ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು, ಸಾಕ್ಷೀಕರಣ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರೂ ಭಾಗವಹಿಸಬಹುದು. ಕನ್ನಡಿಗರಾದಂತವ್ರು ಪ್ರತಿಯೊಬ್ಬರು ಭಾಗವಹಿಸಬಹುದು. ಬರೀ ಕನ್ನಡಿಗರಲ್ಲ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ, ಕರ್ನಾಟಕದಲ್ಲಿ ಎಲ್ಲಾ ಸವಲತ್ತುಗಳನ್ನ ಅನುಭವಿಸುತ್ತಾ ಇರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಇದೇ ನನ್ನ ಅಧಿಕೃತವಾದಂತ ಆಹ್ವಾನ ಇಡೀ ಕರ್ನಾಟಕದ ಜನತೆಗೆ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಯುವಕ ಮಿತ್ರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು, ಆಟೋ ಚಾಲಕರು, ಟೆಂಪೋ ಚಾಲಕರು, ಬಸ್ ಚಾಲಕರು, ಓಲಾ, ಊಬರ್, ಎಲ್ಲಾ ತರದ ಕಾರ್ಮಿಕರು, ಮತ್ತೆ ಹೋಟೆಲ್ ಕಾರ್ಮಿಕರು, ಕಲಾವಿದರುಗಳು ಎಲ್ಲರೂ ಕೂಡ ಭಾಗವಹಿಸಬಹುದು ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ದಯಮಾಡಿ ಬನ್ನಿ. ನಿಮ್ಮೆಲ್ಲರ ಬರುವಿಕೆಗಾಗಿ ಈ ಮಂಜುನಾಥ್ ದೇವ ಕಾಯ್ತಾ ಇರ್ತಾನೆ. ನಮಸ್ಕಾರ.